ಜನವರಿ 22ನೇ ತಾರೀಕು ಅಂದ್ರೆ ಸೋಮವಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ. ಅವತ್ತಿನ ದಿನ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡೋಕೆ ಸೋಮವಾರ ಅರ್ಧ ದಿನ ರಜೆ. ಓಕೆ, ಇದು ಕನ್ಫರ್ಮ್ ಆಗಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಘೋಷಣೆ ಮಾಡಿದ್ದಾರೆ. ಘೋಷಣೆ ಕೇಂದ್ರ ಸರ್ಕಾರದ ಕಡೆಯಿಂದ. ಅದು ಸೋಮವಾರ ಅರ್ಧ ದಿನ ರಜೆ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ರಜೆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಿ ಅನ್ನೋ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಸೋಮವಾರ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಅರ್ಧ ದಿನ ರಜೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಸರ್ಕಾರಿ ಕಚೇರಿಗಳು ಕ್ಲೋಸ್ ಆಗಿರುತ್ತೆ. ಕಾರಣ ಇಷ್ಟೇ, ಆ ಒಂದು ಹಬ್ಬವನ್ನ ಕಣ್ತುಂಬಿಕೊಳ್ಳಿ ಅಂತ, ರಾಮ ಮಂದಿರ ಉದ್ಘಾಟನೆಯನ್ನ ಕಣ್ತುಂಬಿಕೊಳ್ಳಿ ಅನ್ನೋ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿದೆ. ಶಾಲಾ ಕಾಲೇಜುಗಳಿಗೂ ರಜೆ ಕೊಡಬೇಕು ಅನ್ನುವಂತಹ ಕೂಗು ಕೇಳಿ ಬಂದಿತ್ತು. ಈಗಾಗಲೇ ಖಾಸಗಿ ಶಾಲೆಗಳು ನಾವು ಶಾಲೆಯಲ್ಲೇ ಅದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಮಕ್ಕಳಿಗೆ ನೋಡುವಂತಹ ಸಲುವಾಗಿ ಕಾರ್ಯಕ್ರಮವನ್ನ ಅಂತ ಹೇಳಿದ್ರು. ಇದೀಗ ಆಫೀಸರ್ಗಳ ಕತೆ ಏನು ಅಂತ ಅಂದಾಗ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ರಜೆ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ಗೌರ್ಮೆಂಟ್ ಆಫೀಸ್ಗಳಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಸರ್ಕಾರಿ ಕಚೇರಿಗಳು ಕ್ಲೋಸ್ ಆಗಿರುತ್ತೆ. ಮಧ್ಯಾಹ್ನದ ನಂತರ ಎಂದಿನಂತೆ ತಮ್ಮ ಕೆಲಸವನ್ನ ನಿರ್ವಹಣೆ ಮಾಡುತ್ತವೆ. ಕೇಂದ್ರ ಸರ್ಕಾರದ ಮಹತ್ವದ ಘೋಷಣೆ ವಿಚಾರ ಇಷ್ಟೇ. ಸೋಮವಾರ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕೇಂದ್ರ ಸರ್ಕಾರದ ಒಂದು ಸರ್ಕಾರಿ ಕಚೇರಿಗಳೇನಿದೆ ಅವಕ್ಕೆ ರಜೆ ಘೋಷಣೆ ಮಾಡಿದ್ದಾರೆ. ರಾಮ ಜನ್ಮಭೂಮಿ ಉದ್ಘಾಟನೆ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಅದನ್ನ ಕಣ್ತುಂಬಿಕೊಳ್ಳಿ ಅನ್ನೋ ಕಾರಣಕ್ಕೆ. ಶಾಲೆ ಮತ್ತೆ ಕಾಲೇಜಿಂದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇದು ಆಫೀಸ್ಗಳಿಗೆ ಸಂಬಂಧಪಟ್ಟಂತೆ ಸಿಗ್ತಿರೋ ಡೀಟೇಲ್ಸ್ ಸದ್ಯ. ಕೇಂದ್ರ ಸರ್ಕಾರಿ ಕಚೇರಿಗಳು ಮಾತ್ರ ಅಲ್ಲ, ಶಾಲಾ ಕಾಲೇಜುಗಳಿಗೂ ಕೂಡ ಮಧ್ಯಾಹ್ನ ಅಂದ್ರೆ ಒಂದು ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಕೇಂದ್ರದ ಶಾಲಾ ಕಾಲೇಜುಗಳಿಗೂ ಕೂಡ ಅರ್ಧ ದಿನ ರಜೆ ಘೋಷಣೆ ಸೋಮವಾರ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ. ಸರ್ಕಾರಿ ಕಚೇರಿಗಳು ಮತ್ತು ಶಾಲಾ ಕಾಲೇಜುಗಳಿಗೆ, ಕೇಂದ್ರ ಶಿಕ್ಷಣ ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರಿ ಕಚೇರಿಗಳು, ಹಾಗೆ ಕೇಂದ್ರದ ಕೈಗಾರಿಕಾ ವಲಯಗಳಿಗೂ ಕೂಡ ಅರ್ಧ ದಿನ ರಜೆ ಘೋಷಣೆ ಆಗಿದೆ. ಮಹತ್ವದ ಆದೇಶ ಕೇಂದ್ರ ಸರ್ಕಾರದ ಕಡೆಯಿಂದ. ಮಧ್ಯಾಹ್ನ 2:30ವರೆಗೂ ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ಆ ನಂತರ ಕಚೇರಿಗಳು ಎಂದಿನಂತೆ ಆರಂಭ ಆಗುತ್ತೆ. ಸ್ಕೂಲ್ಗಳು ಗೊತ್ತಿಲ್ಲ, ಉಳಿದಿದ್ದು ಅವರೇ ನಿರ್ಧಾರ ಮಾಡ್ತಾರೆ ಮಧ್ಯಾಹ್ನದ ನಂತರ ನಡೆಸಬೇಕಾ ಅಥವಾ ಬೇಡವಾ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರುಣ್ ನೀಡ್ತಾರೆ. ಅರುಣ್, ಒಂದ್ ಕಡೆ ನೀವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಭೂಮಿಯನ್ನ ಕವರ್ ಮಾಡ್ತಾ ಇದ್ದೀರಿ, ಮಗದೊಂದು ಕಡೆ ರಜೆ ಕೊಡ್ಬೇಕಾ ಬೇಡವಾ ಅನ್ನೋ ಚರ್ಚೆ ಆಗ್ತಿತ್ತು. ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಯಾರೆಲ್ಲ ಈ ರಜೆಗೆ ಒಳಪಡ್ತಾರೆ, ಎಷ್ಟು ಗಂಟೆ ತನಕ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯ ಗವರ್ಮೆಂಟ್ ಆಫೀಸಸ್ ಏನಿದೆ, ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರದ ಕಚೇರಿಗಳು ಯಾವ್ದಿದಾವೆ, ಜೊತೆಗೆ ಅವರ ಇನ್ಸ್ಟಿಟ್ಯೂಷನ್ಸ್ ಗಳು ಯಾವ್ದಿದಾವೆ, ಜೊತೆಗೆ ಇಂಡಸ್ಟ್ರಿಯಲ್ ಗಳು ಯಾವ ಇದಾವೆ, ಅವುಗಳಿಗೆ ಮಾತ್ರ ಇದು ಅಪ್ಲೈ ಆಗತ್ತೆ. ಕೇಂದ್ರ ಸರ್ಕಾರದಿಂದ ಒಳಪಡುವಂತಹ ಕಚೇರಿಗಳು ಮತ್ತೆ ಇನ್ಸ್ಟಿಟ್ಯೂಷನ್ ಗಳಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಆದ್ರೆ ಸ್ಟೇಟ್ ನವರು ಏನ್ ಮಾಡ್ತಾರೆ ಅನ್ನೋದು ಆಯಾ ರಾಜ್ಯಗಳಿಗೆ ಬಿಟ್ಟಂತದ್ದು ಅನ್ನೋದನ್ನ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ಹಲವರು ಈಗಾಗ್ಲೇ ಹೇಳಿದ್ದಾರೆ, ಹಲವು ಕಡೆಗಳಲ್ಲಿ 22ನೇ ತಾರೀಕಿಗೆ ಅವರು ರಜೆಯನ್ನ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ ಅವತ್ತಿನ ದಿನ. ಆಮೇಲೆ ಒತ್ತಾಯವು ಕೂಡ ಕೇಂದ್ರಕ್ಕೆ ಬಹಳ ಬರ್ತಾ ಇತ್ತು, ಇದನ್ನ ಒಂದು ದಿನ ರಜೆ ಅಂತ ಘೋಷಣೆ ಮಾಡ್ಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಾಯ ಕೇಳಿ ಬರ್ತಾ ಇತ್ತು ವಿದ್ಯಾ. ಈಗ ಕೇಂದ್ರ ಸರ್ಕಾರ ಅರ್ಧ ದಿನದ ಮಟ್ಟಿಗೆ ಮಾತ್ರ ರಜೆಯನ್ನ ಕೊಟ್ಟಿದ್ರೆ ಇದು ಒಂದು ಒಳ್ಳೆಯ ನಿರ್ಧಾರ ಅಂತ ಅನ್ಸುತ್ತೆ. ರಾಮ ಮಂದಿರಕ್ಕೋಸ್ಕರ ಪೂರ್ತಿ ಇಡೀ ದಿನ ರಜೆಯನ್ನ ಕೊಡೋ ಬದಲಿ ಅರ್ಧ ದಿನ ರಜೆಯನ್ನ ಕೊಟ್ಟು, ಯಾಕಂದ್ರೆ ಅಷ್ಟೊತ್ತಿಗ ಆಲ್ರೆಡಿ ಎಲ್ಲವೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿದೋಗುತ್ತೆ ಅಯೋಧ್ಯೆಯಲ್ಲಿ. ಸೊ ಹಾಗಾಗಿ ಮತ್ತೆ ಇನ್ನು ಅರ್ಧ ದಿನ ಅವಶ್ಯಕತೆ ಏನಿದೆ, ಅದು ಕೆಲಸ ನಡೀಲಿ ಅನ್ನುವಂತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ರೀತಿಯಾಗಿ ನಿರ್ಣಯವನ್ನ ತೆಗೆದುಕೊಂಡು ಈ ಆದೇಶವನ್ನ ಹೊರಡಿಸಿದೆ ಈಗ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.